ನಿಮ್ಮ ಕಂಫರ್ಟ್ ಝೋನ್ ದಾಟಿ ಮಾಡಿದಂಥ ಸೀನ್ ಯಾವ್ದಾರು ಐತಾ? ಹೆಂಗ್ ಗೊತ್ತಾಗಿದೆ ಕಂಫರ್ಟ್ ಝೋನ್? ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ನೀವು ಕಂಫರ್ಟ್ ಝೋನ್ ಆಚೆ ಬಂದು ನೀವು ಪುಷ್ ಮಾಡಿ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಮಾಡಿದಂಥ ಸೀನ್ ಯಾವ್ದಾರು ಐತಾ? ಯಾವ್ದಾರು ಇದೆಯಾ ಅಂತನ? ಇಲ್ವಲ್ಲ, ನಾನು ಯಾರೊಟ್ಟಿಗೆ ಕಂಫರ್ಟಬಲ್ ಇರೋಲ್ಲ ಅವರೊಟ್ಟಿಗೆ ಇರಲ್ಲ, ಸಿನಿಮಾದೊಟ್ಟಿಗೆ ಆಗಿರ್ತೀನಿ ನಾನು. ಮ್ಯಾಕ್ಸ್ ಓನ್ಲಿ. ಮ್ಯಾಕ್ಸ್ ವೆರಿ ಕಂಫರ್ಟಬಲ್ ಸರ್. ಬೆಳಿಗ್ಗೆ ಆದ್ರೆ ಕೆಲಸ ಮಾಡ್ತಾ ಇದ್ವಿ, ರಾತ್ರಿ ಆದ್ರೆ ಕೆಲಸ ಮಾಡ್ತಾ ಇದ್ವಿ. ಲಾಸ್ಟ್ 2 ಕ್ವಶನ್ಸ್ ಆಗಿರೋದ್ರಿಂದ ಸಹಜವಾಗಿ ನಿಮ್ಮ ಅಭಿಮಾನಿಗಳು ನಿಮ್ಮ ಸ್ಟೈಲ್ ಆಗಲಿ ನಿಮ್ಮ ಪಾತ್ರಗಳನ್ನಾಗ್ಲಿ ಅದನ್ನೆಲ್ಲವನ್ನೂ ಕೂಡ ಅನುಸರಿಸ್ತಾರೆ. ಬಟ್ ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಆಫೀಸರ್ ಗೆಟಪ್ ಬರುತ್ತೆ ಸರ್. ಸದ್ಯಕ್ಕೆ ಸಮಾಜದಲ್ಲಿ ನಡೆಯುವಂತಹ ಒಂದಿಷ್ಟು ಆಕ್ಟಿವಿಟೀಸ್ಗೆ ನಿಮ್ಮ ಪಾತ್ರ ಹೆಂಗೆ ಸರ್? ಅದು ಏನಾದ್ರು ಇನ್ಸ್ಪಿರೇಷನ್ ಆಗ್ಬೋದಾ ಅಥವಾ ಆ ಚೇಂಜಸ್ ತಂದು ಕೊಡ್ಬೋದಾ ಪಾತ್ರಗಳು ಅನ್ನುವಂಥದ್ದು ಸರ್? ಸಾರಿ ನನ್ನ ಪ್ರಶ್ನೆ ಅರ್ಥ ಆಗ್ಲಿಲ್ಲ ಸರ್. ಪ್ರಶ್ನೆ ಏನಂತಂದ್ರೆ ಸಮಾಜದಲ್ಲಿ ಸುಮಾರು ಆಕ್ಟಿವಿಟೀಸ್ ನಡೀತಾ ಇರುತ್ತೆ ಸರ್. ನಿಮ್ಮ ಪಾತ್ರಗಳನ್ನು ನೋಡಿ ಅಭಿಮಾನಿಗಳನ್ನ ಆರಾಧಿಸ್ತಿರ್ತಾರೆ, ಅನುಸರಿಸ್ತಿರ್ತಾರೆ. ಸಹಜವಾಗಿ ಪ್ರತಿ ಪಾತ್ರ ಕೂಡ ಒಂದೊಂದು ರೀತಿಲಿ ಇನ್ಸ್ಪಿರೇಷನ್ ಆಗುತ್ತೆ ಸರ್. ಏನಾದ್ರೂ ಒಂದು ಕಥೆಯ ಜೊತೆಗೆ ಆ ಪಾತ್ರ ಮೆಸೇಜ್ ಕೊಡ್ತಾ ಇರುತ್ತೆ ಸರ್. ಹಂಗೆ ಈ ಪೊಲೀಸ್ ಆಫೀಸರ್ ಗೆಟಪ್ ಸರ್ ಯಾವ ರೀತಿ ಒಂದು ಮೆಸೇಜ್ ಕೊಡ್ಬೋದು ಅನ್ನುವಂಥದ್ದು ಸರ್? ಸರ್ ಆಕ್ಚುಲಿ ನಾನು ಕೆಂಪೇಗೌಡ ಅಂತ ಸಿನಿಮಾ ಮಾಡಿದಾಗ್ಲೂ ಕೂಡ ನೀವು ಪ್ರಶ್ನೆ ಕೇಳಿದಾಗ ನನ್ನ ಉತ್ತರ ಕೇಳ್ಬೇಕು ತಾನೆ. ನೀವು ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ರೆ ಗೆಟಪ್ ಅನ್ನೋದೇನಿದೆ ಸರ್, ಅದು ನಾನು ಇನ್ಸ್ಪೈರ್ ಆಗ್ಲಿ ಅಂತ ಮಾಡೋದಲ್ಲ, ಕ್ಯಾರೆಕ್ಟರ್ ತಕ್ಕಂತೆ ಮಾಡ್ತೀನಿ. ಅದು ಇನ್ಸ್ಪೈರ್ ಆಗಿ ಎಷ್ಟೋ ಜನ ಮೀಸೆ ಬಿಟ್ಟಿದ್ದುಂಟು ಕೆಂಪೇಗೌಡ ಅದು. ಸೊ ಐ ಡೋಂಟ್ ಡೂ ಫಿಲ್ಮ್ಸ್ ಟು ಜಸ್ಟ್ ಕೀಪಿಂಗ್ ದಟ್. ಅವ್ರು ತಲೆಯಲ್ಲಿ ಹಿಡ್ಕೊಂಡು ಇದೆಲ್ಲ ಇನ್ಸ್ಪೈರ್ ಆಗುತ್ತೆ ಅನ್ಕೊಂಡು ಮಾಡಲ್ಲ. ನಾನು ಮಾಡೋದೇ ಇನ್ಸ್ಪೈರ್ ಆಗಿ ಆ ಸಿನಿಮಾನ. ಸೊ ನನಗೇನೋ ಒಂದು ಇನ್ಸ್ಪಿರೇಷನ್ ಬೇಕಲ್ಲ. ಸೊ ನಾನು ಇನ್ನೊಂದು ಎಲ್ಲಿ ಕೊಡೋಕ್ಕಾಗತ್ತೆ ಮಾಡೋಕ್ಕಲ್ಲ. ನಾವು ಸಿನಿಮಾವನ್ನ ಭಾಳ ಬದುಕೋ ರೀತಿಯಲ್ಲಿ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆದ್ರೆ ವೆರಿ ಹ್ಯಾಪಿ ಅಬೌಟ್ ಇಟ್ ಸರ್. ಬಟ್ ಡೆಫಿನೆಟ್ಲಿ ನಾನು ಯಾವತ್ತೂ ಸಿನಿಮಾನ ಒಂದು ರಾಂಗ್ ಮೆಸೇಜ್ ಕೊಡೋದಕ್ಕೆ ಅಥವಾ ರಾಂಗ್ಲಿ ಜನನ ಸೊಸೈಟಿನ ಇನ್ಸ್ಪೈರ್ ಮಾಡೋದಕ್ಕೆ ಯಾವತ್ತೂ ಮಾಡಿಲ್ಲ ಸರ್. ನನ್ನ ಪರ್ಸನಲ್ ಲೈಫಲ್ಲೇ ಆ ಥರ ಇಲ್ಲ. ಸಿನಿಮಾ ಯಾಕೆ ಮಾಡಲಿ ನಾನು? ದಾದಾ, ಈ ಸಿನಿಮಾದಲ್ಲಿ ನಿಮ್ಮ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಹೇಳೋದಾದ್ರೆ ತುಂಬಾ ಎಫರ್ಟ್ ಹಾಕಿ ಬಾಡಿನ ತುಂಬಾ ಟೋಂಡ್ ಮಾಡಿದ್ರಿ ಈ ಸಿನಿಮಾಗೋಸ್ಕರ. ಅದು ಯಾಕೆ ಅಂತ ತಿಳ್ಕೊಬೋದಾ ಅಂತ? ಯಾಕಂದ್ರೆ ನಾವು ನೋಡ್ತಿದ್ವಿ ಒಂದಷ್ಟು ಪೋಸ್ಟರ್ಸ್ ಎಲ್ಲ ಆಗ್ತಿದ್ವಿ. ಸುಮ್ಮನೆ ಯೋಚನೆ ಮಾಡಿ, ಹೊಟ್ಟೆ ಗಿಟ್ಟೆ ಬಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ ಹೆಂಗಿರೋದು ಸ್ಲೋ ಮೋಷನ್ ಶಾಟ್ ಹೊಟ್ಟೆ ಬಿಡ್ಕೊಂಡು. ಐ ಥಿಂಕ್ ನಾನು ಫಿಸಿಕಲಿ ಫಿಟ್ ಆಗಿರೋದು ನಾಟ್ ಫಾರ್ ದ ಫಿಲ್ಮ್ಸ್. ಐ ಥಿಂಕ್ ಪೈಲ್ವಾನ್ ಇಸ್ ದ ಓನ್ಲಿ ಫಿಲ್ಮ್ ನಾನು ಫಿಸಿಕಲಿ ಫಿಟ್ ಆಗಬೇಕಾಗಿದ್ದು. ಆಮೇಲೆ ವಿಕ್ರಾಂತ್ ರೋಣ ಹಿಂದೆ ಮಿಕ್ಕಿದೆಲ್ಲ ಬಂದು ಇಟ್ ಇಸ್ ಜಸ್ಟ್ ಪ್ರಾಬಬಲ್. ನನಗೆ ಇವಾಗ ನಿಮ್ಮ ಮುಂದೆ ಕೂತಿದ್ದಾರೆ ಪ್ರದೀಪ್ ಇದ್ದಾರೆ ಇಲ್ಲಿ, ನನ್ನ ಅಕ್ಕಪಕ್ಕ ಕೆಲವು ಸ್ನೇಹಿತರು, ನನ್ನ ಸಹೋದರ, ಎಲ್ಲ ನನ್ನ ಬ್ರದರ್ಸ್ ಇವರು. ಅವರು ತುಂಬಾ ವರ್ಕೌಟ್ ಮಾಡ್ತಾರೆ. ಎಲ್ಲ ನನ್ನ ಅಕ್ಕಪಕ್ಕ ಇರೋರು ಎಲ್ಲರೂ ಮಾಡ್ತಾ ಇರ್ತಾರೆ ಸರ್. ಇಟ್ ಇನ್ಸ್ಪೈರ್ಸ್ ಮೀ ಆಲ್ಸೋ ಟು ಸ್ಟೇ ಫಿಟ್. ಅಂಡ್ ಐ ಥಿಂಕ್ ವೈ ಶುಡ್ ಯು ನೆಗೋಷಿಯೇಟ್? ಯು ಹ್ಯಾವ್ ಟು ಸ್ಟೇ ಫಿಟ್. ನನಗೆ ನನ್ನ ಪರ್ಸನಲಿ ಅದು ಪೈಲ್ವಾನ್ ಆದ್ಮೇಲೆ ಒಂಥರ ಆಗ್ಬಿಟ್ಟಿದೆ ಅದು. ನನಗೆ ಐ ಕಾಂಟ್ ಇವಾಗ ನಾವು ತಿನ್ನೋದಾಗ್ಲಿ ಇನ್ನೋದಾಗ್ಲಿ ಮಾಡೋದಾಗ್ಲಿ ಇರೋ ಲೈಫ್ ಸ್ಟೈಲ್ ಆಗಲಿ ಇಟ್ಸ್ ತುಂಬಾ ಚೇಂಜಸ್ ಬರುತ್ತೆ. ಅದು ಆಟೋಮ್ಯಾಟಿಕ್ ಬಂದ್ಬಿಡುತ್ತೆ. ಅಂಡ್ ಸ್ಕ್ರೀನ್ ಮೇಲೆ ನಿಮ್ಮನ್ನು ನೀವು ಆ ಥರ ನೋಡ್ಕೊಳ್ಳೋದಕ್ಕೆ ನಮಗೆ ಫಸ್ಟ್ ಖುಷಿ ಆಗುತ್ತಲ್ಲ, ಬೇರೆಯವ್ರಿಗೆ ಬಿಡಿ. ಐ ಥಿಂಕ್ ನನಗೆ ಅದು ಆಲ್ವೇಸ್ ಇನ್ಸ್ಪೈರ್ಸ್. ನನಗೆ ಆಲ್ವೇಸ್ ಐ ವಾಂಟೆಡ್ ಟು ಬಿ ವೆರಿ ಕಾನ್ಫಿಡೆಂಟ್ ಆಕ್ಟರ್. ಅಂದ್ರೆ ಏನೇ ಬಟ್ಟೆ ಕೊಟ್ಟರು ಐ ಶುಡ್ ಲುಕ್ ಗುಡ್ ಅನ್ನೋದೊಂದಿತ್ತು ನನಗೆ. ಸೊ ಐ ಥಿಂಕ್ ದ ಓನ್ಲಿ ವೇ ಇಸ್ ಟು ಬಿ ಡಿಸಿಪ್ಲಿನ್ಡ್. ಮಾಡಿದೆ ಅಷ್ಟೇನೆ. ದಟ್ಸ್ ಆಲ್ ಇಟ್ ಇಸ್. ಸರ್ ನಮಸ್ಕಾರ. ಆಯ್ತು ಸರ್. ಸೊ ಮೈಕ್ ಹತ್ರ ಇಟ್ಕೊಳ್ಳಿ ಸರ್. ಆಯ್ತು, ನಾನೊಬ್ಬ ಆಂಕರ್ ಆಗಿ ನಮ್ಮ ರಿಪೋರ್ಟರ್ಸ್ ಕೇಳೋದಕ್ಕೂ ನಾವು ಕೇಳೋದಕ್ಕೂ ತುಂಬಾ ಅವರು ತುಂಬಾ ಡೆಪ್ತ್ ಆಗಿ ಕೇಳ್ತಾರೆ. ಅಂದ್ರೆ ಮೂವಿ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಆಸ್ ನಾವು ಸ್ಟುಡಿಯೋದಲ್ಲಿ ಕುಂತ್ಕೊಂಡಾಗ ಒಂದು ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡೋದು ನಾವು ರೀತಿನೇ ಬೇರೆ. ಸುಮಾರು ದಿನವಿಡೀ ಸಾಕಷ್ಟು ಕಂಟೆಂಟ್ಗಳನ್ನ ಹೇಳ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ನಾವು ಮ್ಯಾಕ್ಸ್ ಅಂತ ಬಂದಾಗ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಮ್ಯಾಕ್ಸ್ ಮೂವಿನ ನಾನು ನೋಡಬೇಕು ಒಂದು ಪ್ರಶ್ನೆ ಆದರೆ, ಮತ್ತೊಂದು ತಾವು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಮಾತನಾಡ್ತಾ ಇದ್ರೆ ಸೆಟ್ ಅಲ್ಲಿ ಅಕಸ್ಮಾತ್ ಏನಾದರೂ ನಾನು ವಿಡಿಯೋ ಮಾಡಿದಾಗ ಕೆಲವೊಂದಿಷ್ಟು ಸ್ಮಾಲ್ ಕ್ಲಿಪ್ಸ್ಗಳನ್ನು ತಂದು ನಮ್ಮ ತಾಯಿಗೆ ತೋರಿಸ್ತೀನಿ ಅಂತ ಹೇಳಿದ್ರಿ. ಸೊ ಇಲ್ಲಿ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಕನ್ನಡದಲ್ಲಿ ಒಂದು ಸುಮಧುರವಾಗಿರತಕ್ಕಂಥ ಒಂದು ಸ್ಪಷ್ಟವಾದಂತಹ ಒಂದು ಧ್ಯೇಯ ವಾಕ್ಯ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ತಾಯಿಯವರಿಗೆ ನೀವು ಕ್ಲಿಪ್ಸ್ ಅನ್ನ ತೋರಿಸಿದಾಗ ನೀವಂತೂ ಚಕ್ರವರ್ತಿ, ಅಂದ್ರೆ ಈ ಬಾದ್ಶಾ ಅಂತ ಇಡೀ ಕನ್ನಡ ಇಂಡಸ್ಟ್ರಿಗೆ ಗೊತ್ತು, ಆದ್ರೆ ತಾಯಿಗೆ ಎಷ್ಟಿದ್ರು ಮಗಾನೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನೀವು ತಾಯಿ ಕಡೆಯಿಂದ ಅಮ್ಮ ಹೀಗೆ ಮಾಡ್ಬೋದಾಗಿತ್ತ, ನಿಮ್ ಕಡೆಯಿಂದ ಏನ್ ಬರುತ್ತೆ, ಈ ತರ ಏನಾದ್ರು ಫೀಡ್ಬ್ಯಾಕ್ ಏನಾದ್ರು ತಗೊಂಡಿದ್ದು, ಆ ತರ ಏನಾದ್ರು ಘಟನೆ ಇದೆಯಾ ಸರ್? ಸರ್, ನನ್ನ ತಾಯಿ ಫುಲ್ ಪಾಠ ಕಲ್ಸದ್ಮೇಲೆ ಪ್ರಪಂಚಕ್ಕೆ ಬಿಟ್ಕೊಟ್ಟಿದ್ ನನ್ನ. ಸೊ ಅದಾದ್ಮೇಲೆ ಅವರು ಪಾಠ ಹೇಳ್ಕೊಟ್ಟಿಲ್ಲ, ನಾನು ಕೇಳಿಲ್ಲ ಸರ್.
ಆಮೇಲೆ ನೀವು ಹೇಳಿದ್ರಿ ಸಿನಿಮಾನ ಯಾವ ಇಂಟೆನ್ಷನ್ ಅಲ್ಲಿ ಇಟ್ಕೊಂಡು ನೋಡ್ಲಿ ಅಂದ್ಬಿಟ್ಟು ಅಂತ. ನಾನು ನಿಮ್ಗೆ ನ್ಯೂಸ್ ಹಾಕ್ಬೇಕಾದ್ರೆ ಇಂಟೆನ್ಷನ್ ಇಟ್ಕೊಂಡು ನ್ಯೂಸ್ ಹಾಕಲ್ಲ, ಏನ್ ಹೇಳ್ತೀರಾ ಅಂತ ನೋಡಕ್ ಹಾಕೋದು. ಎಸ್ ಸರ್, ಹಾಗೆ ಸಿನಿಮಾನು ಏನ್ ಹೇಳ್ತೀವಿ ಅಂತ ನೋಡಕ್ ನೋಡಿ ಎಸ್ ಸರ್, ವಿಷಯ ಇರ್ಬೋದು. ಎಸ್ ಸರ್, ಥ್ಯಾಂಕ್ ಯು Thank you so much. ಮ್ಯಾಕ್ಸ್ ಅಂತ ಹೆಸರಿಟ್ಟಿದ್ದೀರಾ ಸರ್? ಮ್ಯಾಕ್ಸ್ ಅಂತಕ್ಕಂಥದ್ದು ಒಂದು ಕ್ಯಾರೆಕ್ಟರ್ ನೇಮ ಅಥವಾ ಏನ್ ಸರ್ ಅದು? ಎಸ್ ಸರ್, ಅರ್ಜುನ್ ಮಹಾಕ್ಷಯ್ ಅಂದ್ಬಿಟ್ಟು ಪಾತ್ರದ ಹೆಸರು. ಒಬ್ಬ ಬಹಳ ನಿಷ್ಠಾವಂತ ಅಧಿಕಾರಿ ಆಗಿರ್ತಾರೆ. ಅವರಿಗೆ ಒಂದು ಅಂಡರ್ವರ್ಲ್ಡ್ ಫೀಲ್ಡ್ ಅಲ್ಲಾಗ್ಲಿ ಇನ್ನೊಂದಾಗ್ಲಿ ಅವರೆಲ್ಲರೂ ಆ ವ್ಯಕ್ತಿಗೆ ಹೆದರ್ಕೊಂಡು ಅವ್ರುಗಳು ಕರೆಯೋ ಹೆಸರು ಮ್ಯಾಕ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ. ಥ್ಯಾಂಕ್ ಯು ಸೋ ಮಚ್. No, just ask Sharda if she's run out of questions. Maybe don't disappoint her. Because her one question will be, Sudeep sir, Max ಆಯ್ತು, what next? Yes, Sharda ಅವರೇ, ಮೈಕಲ್ ಕೇಳಿಲ್ಲ, ನೀವು ಆಮೇಲೆ ಬೇರೆ ಪ್ರಶ್ನೆ ಹಾಕೋತೀರಾ. ಸುನಿಲ್ಗೆ ಅಭ್ಯಾಸ ಆಗಿ ನಗ್ತದೆ ಹೇಳಿ. ಒನ್ ನೈಟ್ ಅಲ್ಲಿ ನಡೆಯೋ ಕತೆ ಎಷ್ಟು ದಿವಸ ನೀವು ಅಷ್ಟು ತಗೊಂಡ್ರಿ? ಕೆಟ್ಟದಾಗಿ ಹೇಳ್ಬೇಡಿ. ಒನ್ ನೈಟ್ ಅಲ್ಲಿ ನಡೆಯೋ ಕತೆ ಅಲ್ಲ, ಎಷ್ಟು ದಿವಸ ತಗೊಂಡ್ರಿ ಒನ್ ನೈಟ್ ಅಲ್ಲಿ? Story happens in one night. Put it that way, no? ಓಕೆ, ಸ್ಟೋರಿ ಹ್ಯಾಪನ್ಸ್ ಇನ್ ಒನ್ ನೈಟ್, ಬಟ್ ಹೌ ಮೆನಿ ಡೇಸ್ ವಾಸ್ ಇಟ್ ಶಾರ್ಟ್? The number of days Is she for one. flirting with me? Pardon? Is she flirting with me? No, No. I'm just asking about the Just kidding, schedule. Sharda. Yeah. The I know film that. obviously was a Ratra andre, it takes a lot of time, ma'am. It takes efforts. Especially daytime shooting is a little easier in comparison. Avaga Ratra shooting is a lot of effort. Technically, artists-ಗಳಿಗೆ ನೀವು ಏನೇ ರಾತ್ರಿ ಹೊತ್ತು ಶೂಟಿಂಗ್ ಅಂದಾಗ ನೀವೆಲ್ಲ ಅನ್ಕೋಬಹುದು ಬೆಳಗ್ಗೆಲ್ಲ ನಿದ್ದೆ ಮಾಡಿ ಬರ್ತೀವಿ ಅಂತ. ಅದು ಬಾಡಿ ಡಸನ್ ಎಕ್ಸೆಪ್ಟ್. ನೀವು ಹಂಗೆ ಹೋದ ತಕ್ಷಣ ಮಲಗ್ಬಿಟ್ಟು ಎದ್ದು ಬರ್ತೀವಿ ಅಂತ. ಎಷ್ಟು ಫ್ಯೂ ಅವರ್ಸ್ ಅಲ್ಲಿ ಎವ್ರಿಬಡಿ ಹ್ಯಾಸ್ ಡನ್. ಅಂಡ್ ನಾನು ಸುಕೃತ ಅಂಡ್ ಸಂಯುಕ್ತ ಅವ್ರ ಬಗ್ಗೆ ಹೇಳಲೇಬೇಕು. ಬೀಯಿಂಗ್ ಲೇಡೀಸ್, ಈವನ್ ನಾವು ಹೆಂಗೆಂಗೋ ಇರ್ತೀವಿ ಸೆಟ್ಟಲ್ಲಿ, ಅಟ್ಲೀಸ್ಟ್ ನಮಗೆ ಆ ಲಿಬರ್ಟಿ ಇದೆ. ಹುಡುಗರಾಗಿ ಗಂಡಸರಾಗಿ ಅವರಿಗೆ ದೇ ಹ್ಯಾಡ್ ದೇರ್ ಓನ್ ರಿಸರ್ವೇಷನ್ಸ್ ಟುವರ್ಡ್ಸ್ ಮೆನಿ ಥಿಂಗ್ಸ್. ಬಟ್ ನಮ್ಮೆಲ್ಲರ್ಕಿನ್ನ ಕಷ್ಟಪಟ್ಟಿದ್ದಾರೆ. ಸೊ ಇಟ್ ಆಲ್ ಟೇಕ್ಸ್ ಟೈಮ್. ಎಲ್ಲರೂ ನೋಡ್ಕೋಬೇಕು ನಾವು. ಸೊ ವಾಟ್ ಹ್ಯಾಪನ್ಸ್ ಇಸ್ ಅರ್ಧ ಗಂಟೆಲಿ ನಡೆಯೋದು ಕೆಲವು ಟೈಮ್ 3 hours ಆಗಿರುತ್ತೆ ಶೂಟಿಂಗು. ಸಮ್ಟೈಮ್ಸ್ ಒಂದು ಚೇತನ್ ಏನೋ ಶಾರ್ಟ್ ತೆಗಿಬೇಕು ಅಂತ ಹೋಗ್ತಾರೆ, ಅದನ್ನ ಕಂಪೋಸ್ ಮಾಡಕ್ ಅವ್ರು ಏನೋ ಕನ್ಸಿಡ್ಕೊಂಡ್ಬಂದಿರ್ತಾರೆ. ಸಿಗೋ ತನಕ ಬರಕ್ಕಾಗಲ್ಲ, ವೆದರ್ ಪರ್ಮಿಟ್ ಆಗ್ತಾ ಇರಲ್ಲ, ಯಾರ್ದೋ ಬಾಡಿ ಹೋಗ್ತಾ ಇರಲ್ಲ. ಸೊ ಹೀಗಿರ್ಬೇಕಾದ್ರೆ ಸ್ಕೆಡ್ಯೂಲ್ಸ್ ಕ್ಯಾನ್ ಗೋ ಹೇವಾಯ. ಸೊ ದಟ್ ಹಸ್ ಹ್ಯಾಪನ್ ಇನ್ ದಿಸ್ ಒನ್. ಎಲ್ಲೋ ಒಂದು 7-5 ದಿನ ಅನ್ಕೊಂಡ್ಬಂದ್ರು ಒಂದು ಫೈಟು, 9 ದಿನ ಆಯ್ತು. ಯಾವ್ದೋ ಫೈಟ್ 15 ದಿನ ಅನ್ಕೊಂಡ್ರು, 20 ಚಿಲ್ಲರೆ ದಿನ ಆಯ್ತು. It happened, so it went on, ma'am. Actually, that way we should really, ನಾನು ದಾನ್ ಅವರಿಗೆ ನಾನು ಕ್ರೆಡಿಟ್ ಕೊಡಲೇಬೇಕು. ಬಿಕಾಸ್ ಅದೆಲ್ಲೂ ಸ್ಟಾಪ್ ಮಾಡಿದೆ, ಏನು ಮಾಡಿದೆ, ಅವ್ರಿಗೆ ಸಿನಿಮಾ ಅರ್ಥ ಆಯ್ತು. ಬಟ್ ಇನ್ನೊಂದು ಹಾಗೆ ಅಂದ್ಬಿಟ್ಟು ಯಾರು ಸಿನಿಮಾ ಕೆಲಸ ಮಾಡಿಲ್ಲ ಅಂತಲ್ಲ, ಎವ್ರಿಬಡಿ ಡಿಡ್. ಸೊ ಇವೆಂಚುಲಿ ಐ ಥಿಂಕ್ ಇವ್ರು ಏನೊಂದು 80 days, 85 days ಏನೋ ಅನ್ಕೊಂಡ್ರು. ಇಟ್ ವೆಂಟ್ ಆನ್ ಟು ಸಮ್ 100+ days. It went on for a very long time. Okay, I always ask you for a breaking news, but ನೆಕ್ಸ್ಟ್ ಫಿಲಮ್ ಚೇರನ್ ಜೊತೆ ಮಾಡ್ತಾ ಇಲ್ಲ ಅಂತ ತಿಳ್ಪಟ್ಟೆ. ವಿಚ್ ವಿಲ್ ಬಿ ಯುವರ್ ನೆಕ್ಸ್ಟ್ ಮೂವಿ? ಅಂದ್ರೆ ನೀವ್ ಹೆಂಗೆಲ್ಲ ಕೇಳ್ಪಡ್ತಾ ಇರ್ತೀರಾ ಅಂತ ಅರ್ಥ ಆಗ್ತಾರ. ನನಗೆ ನಿಮ್ ಸೋರ್ಸ್ ಯಾವ್ದು ಅಂತ ಗೊತ್ತಾದ್ರೆ ಐ ವಾಂಟ್ ಟು ಗಿವ್ ದಟ್ ಸೋರ್ಸ್ ಟು ಅದರ್ ನ್ಯೂಸ್ ಚಾನಲ್ ಆಲ್ಸೋ. ಪಾಪ ಅವ್ರಿಗೂ ಕೇಳ್ಪಡ್ತಾ ಇರ್ತೀರಾ ನೀವು. ಯಾಕೆ ಕೇಳ್ಪಡ್ತೀರಾ? Because I know I like to follow your work and I just follow my work. Why you want to follow what is cancelled? No, why? Right. No, what next anta? I don't want to know why it is cancelled, but I know what next. Let's meet Sharda somewhere. Thank you so much.